ಹಳೆಯ ಕಟ್ಟಡ ತೆರವುಗೊಳಿಸಿ ನೂತನ ಕಟ್ಟಡ ಶ್ರೀಗಳು ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಖೋಡ್ ಪಟ್ಟಣದಲ್ಲಿ ವಾರ್ಡ್ ನಂಬರ್ 18ರಲ್ಲಿ ಕೋರಮ್ಮ ಸಮಾಜದ ಹಳೆಯದಾಗಿರುವ 7 ಮಕ್ಕಳ ತಾಯಿ ದೇವಸ್ಥಾನ ಹಳೆಯ ಕಟ್ಟಡವನ್ನ ಡೆಮಾಲಿಷನ್ ಮಾಡಿ ನೂತನ ಕಟ್ಟಡವನ್ನ ನಿರ್ಮಾಣ ಕಾಮಗಾರಿಗೆ ಮುಗಳಖೋಡ್ ಶ್ರೀ ಮಠದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ದೇವಿ ಪೂಜೆ ನೆರವೇರಿಸಿ ಅವರ ಅಮೃತ ಹಸ್ತದಿಂದ ನೂತನ ಕಟ್ಟಡ ಕಟ್ಟಲು ಕೋರಮ್ಮ ಸಮಾಜ ಬಾಂಧವರಿಗೆ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಕಟ್ಟಲು ಅನುಮತಿ ನೀಡಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಕೋರಮ್ಮ ಸಮಾಜದ ಅಧ್ಯಕ್ಷರಾದ ಮಾರುತಿ ಭಜಂತ್ರಿ, ಉಪಾಧ್ಯಕ್ಷರಾದ ನಿಂಗಪ್ಪ ಕಡಕಬಾವಿ, ರಾಮ್ಜಿ ಭಜಂತ್ರಿ, ಪುರಸಭೆಯ ಸದಸ್ಯರಾದ ಸದಾಶಿವ್ ಭಜಂತ್ರಿ, ಪರಶುರಾಮ್ ಭಜಂತ್ರಿ, ಉಪನ್ಯಾಸಕರಾದ ಮಹಾದೇವ್ ಭಜಂತ್ರಿ, ದುಂಡಪ್ಪ ಭಜಂತ್ರಿ, ಭೀಮಪ್ಪ ಭಜಂತ್ರಿ, ಯಲ್ಲಪ್ಪ ಭಜಂತ್ರಿ, ಉದಯ್ ಭಜಂತ್ರಿ, ಶ್ರೀಕಾಂತ್ ಭಜಂತ್ರಿ, ಪ್ರಕಾಶ್ ಭಜಂತ್ರಿ ಹಾಗೂ ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬಳೆ, SP7 ನ್ಯೂಸ್ ಕನ್ನಡ, ರಾಯಬಾಗ್. यल्लालिंग महाराज की जय, सिद्धरामेश्वर महाराज की जय, गुरु राजेंद्र महाराज की जय, योळ मक्कळ ताई महाराज की जय. ಮೊದಲೇ ನಡೆದ ಭಾಳ ದಿವಸ ನೋಡ್ರಿ ರಾಹುಲ್ ಅಲ್ಲೇ ನಿಲ್ರಿ ನೋಡ್ರಿ ನೀವು ಸರ್ ಬರ್ತೀರಿ. ಹಾಂ ಚುದು ಹಿಂದೆ यल्लालिंग महाराज की जय, सिद्धरामेश्वर महाराज की जय, गुरु राजेंद्र महाराज की जय, योळ मक्कळ ताई महाराज की जय. ಮೊದಲೇ ನಡೆದ ಭಾಳ ದಿವಸ ನೋಡ್ರಿ ರಾಹುಲ್ ಅಲ್ಲೇ ನಿಲ್ರಿ ನೋಡ್ರಿ ನೀವು ಸರ್ ಬರ್ತೀರಿ. ಹಾಂ ಇವತ್ತು ನಮ್ಮ ಕೊರಮ ಸಮಾಜಕ್ಕೆ ಶ್ರೀ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಅವರು ಪಾದಾರ್ಪಣೆ ಮಾಡಿದರು. ಕಾರಣ ನಮ್ಮ ಸಮಾಜದ ತಾಯಿ ಆದಂಥ ಶ್ರೀ ಏಳ್ಮಕ್ಕಳ ತಾಯಿ ಗುಡಿಯನ್ನು ಭಾಳ 50-60 ವರ್ಷದ ಗುಡಿ ಇರ್ತದೆ, ಹಳೆ ಗುಡಿ ಇತ್ತು, ಸೋರ್ತಾ ಇತ್ತು. ಆ ಗುಡಿಯನ್ನು ಹೊಳ್ಳಿ ನಿರ್ಮಾಣ ಮಾಡುವ ಸಲುವಾಗಿ ನಾವು ಅಪ್ಪಾಜಿ ಅವ್ರನ್ನ ಕರೆಸಿದ್ದೀವಿ. ಅವರು ಬಂದು ಕಾಯಿ ಹೊಡೆದು ಚಾಲನೆ ಕೊಟ್ಟಿದ್ದಾರೆ. ಇದರ ಗುಡಿ ವೆಚ್ಚ ಸುಮಾರು 6 ಲಕ್ಷ ಆಗುತ್ತದೆ. ನಮ್ಮ ಸಮಾಜದ ವತಿಯಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ. ಇನ್ನೂ ಯಾರಂತ ಕೊಡುವಂಥವ್ರು ದಾನಿಗಳು ಇದ್ರೂ ಕೊಡ್ಬೋದು. ಮತ್ತು ನಮ್ಮ ಸಮಾಜಕ್ಕೆ ಬಂದು ಪಾದಾರ್ಪಣೆ ಮಾಡಿ ಹೋದಂಥ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳಿಗೆ ನಮ್ಮ ಸಮಾಜ ವತಿಯಿಂದ ಕೋಟಿ ನಮನ.